ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಪ್ರಿಯಾ ಯೂಟ್ಯೂಬ್ ಚಾನಲ್. ಈಗ ನಾನು ಅಡುಗೆ ಏನು ಮಾಡಕತ್ತೀನಿ ಅಂತಂದ್ರೆ ನೋಡ್ರಿ, ಅನ್ನಕ್ಕೆ ಇಟ್ಟಿದ್ದೆ, ಅನ್ನ ಆಗೈತಿ. ಇವಾಗ ನಾನು ಹೆಸರು ಕಾಳು ಕುದಿಸೋಕೆ ಇಟ್ಟೀನಿ. ಅದು ಕುದಿದ ಮೇಲೆ ಪಲ್ಯನ ಒಗ್ಗರಣೆ ಹಾಕ್ಬೇಕು. ಹಾಕಿ ಆಮೇಲೆ ರೊಟ್ಟಿ ಮಾಡ್ಬೇಕು. ಇವೆಲ್ಲ ಕೆಲಸ ನಾನು ಈಗ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ನನ್ನ ಮಗಳು ಎದ್ದು ಬಿಡ್ತಾಳ. ಈಗ ಮಕ್ಕೊಂಡ್ರಿ ಇಲ್ಲಿ ನೋಡ್ರಿ, ಈಗ ಮಕ್ಕೊಂಡ್ರಿ. ಆಕಿ ಏಳೂರಾಗ ನಾನು ಕೆಲಸ ಮಾಡ್ಕೋಬೇಕು. ಇಲ್ಲಾಂದ್ರೆ ಎದ್ಲಂದ್ರೆ ಕಿರಿಕಿರಿ ಭಾಳ ಮಾಡ್ತಾಳೆ, ಅಳುದು ಮತ್ತು ಕರ್ಕೊಂಡ್ಬಿಟ್ಟ ಸಮಾಧಾನ ಆಗಲ್ಲ. ಹಾಗಾಗಿ ಆಕಿ ಏಳೂರಾಗ ನಾನು ಕೆಲಸ ಮುಗಿಸ್ಕೊಂಡೆ ಅಂದ್ರೆ ನನಗೆ ಮುಂದೆ ಆಕಿನ ಎತ್ಕೊಳಕ್ಕೆ ಅದು ಸ್ವಲ್ಪ ನಂಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಆಕಿನ ಹತ್ಕೊಂಡು ಕೂತ್ರಂದ್ರೆ ನಮ್ಗೆ ಊಟ ಪಾಠ ಏನೂ ಮಾಡೋಕ್ಕಾಗಿಲ್ಲ, ಮತ್ತು ಅಳುದನ್ನು ನಮಗೆ ನೋಡೋಕ್ಕಾಗಿಲ್ಲ. ಸಣ್ಣ ಹುಡುಗರು ಅಳಕತ್ತಾರಂದ್ರೆ ನಮ್ಮ ಮನೆಯವರು ಇರ್ತಾರೆ ಕರ್ಕೊಂಡು ಕುಂದಿರ್ಬೇಕಂತಂದ್ರೆ ಅವ್ರು ಇವಾಗ ಕೆಲ್ಸಕ್ಕೆ ಹೋಗ್ಯಾರ. ಹಂಗಾಗಿ ಮತ್ತು ಅಕ್ಕಿನ ಮತ್ತು ನಾನು ಅಡುಗೆ ಮಾಡ್ಕೊಂಡು ಊರಾಗ ಸ್ವಲ್ಪ ಲೇಟ್ನ ಹಾಕೈತೆ ಅಂತೇಳಿ ಅದಕ್ಕೆ ಡೈರೆಕ್ಟ್ ರೊಟ್ಟಿ ಪಲ್ಯ ಅನ್ನ ಮಾಡಿ ನಾನು. ಅವ್ರಿದ್ರಂದ್ರೆ ಅವರು ಸ್ವಲ್ಪ ಕರ್ಕೊಂತಾರೆ ವರ್ಕ್ ಮಾಡ್ಕೊತ. ಸ್ವಲ್ಪ ಕೈನೂ ಬಿಡ್ತಾಳ್ರಿ ಅವಾಗ ಅವ್ರಿದ್ದಂದು ಅವ್ರ ಜೊತೆ ಹೋಗಿರ್ತಾಳಲ್ಲ. ಹಂಗಾಗಿ ನಂಗೆ ಕೈ ಬಿಡ್ತಾಳೆ, ನಾನು ಮುಂದೆ ಕೆಲಸ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಇವತ್ತು ಅವರೆಲ್ಲ ಸಂಬಂಧ ಡೈರೆಕ್ಟ್ ಅಡುಗೆನ ಮಾಡಿ ನಾನು ನಾಷ್ಟ ಅದೇನು ಮಾಡೋಕ್ಕೆ ಹೋಗಲಿಲ್ಲ. ಜಿಗೆ ಹಾಕೊಂಡು ಮಾಡಿದ್ರೆ ರೊಟ್ಟಿ ಚಲೋ ಬರ್ತಾವೆ. ಅಂದ್ರೆ ಒಟ್ಟು ಮೂಲಿ ಹರಿಯಂಗಿಲ್ಲ, ಇಲ್ಲಾಂದ್ರೆ ಮೂಲಿ ಹರ್ಕೊಂತ ಹೋಗ್ತಾವೆ, ರೌಂಡ್ ಆಗಂಗಿಲ್ಲ. ಮತ್ತು ರೊಟ್ಟಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಅದನ್ನೇ ಹೇಳ್ಬೇಕಂತೇನಿಲ್ಲ, ಅಂದ್ರೆ ನಾನು ಮಾಡಕತ್ತಿದ್ನಿ ಅಲ್ರಿ, ಹಂಗಾಗಿ ಅದನ್ನು ತೋರಿಸಿದೆ ನಿಮ್ಗೆ. ನಿಮ್ಗೆ ಹಿಂದಿನ ವಿಡಿಯೋದಾಗ ನಾನು ಗೋಡಂಬಿ ಮತ್ತು ಬಾದಾಮಿದು ಒಂದು ಹೆಸರು ತರಿಸಿದ್ನಲ್ರಿ, ಅದ್ರದ್ದು ನಿಮ್ಗೆ ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದ್ ನಾನು. ಚಲೋ ಐತ್ರಿ. ನೀವು ಬೇಕಾದ್ರೆ ಹೋಗಿ ಮಿಶೋ ಸರ್ಚ್ ಮಾಡ್ಕೊಂಡು ತೊಗೋಬೋದು. ನಾನು ಸ್ಲೈಸ್ ಮಾಡಿ ನೋಡಿದ್ದೆ, ಚಲೋ ಸ್ಲೈಸ್ ಆಗುತ್ತೆ. ಮತ್ತು ಕಡಿಮೆನೇ ಐತ್ರಿ ರೇಟ್. ನಾನು ಬರೀ 90 ರೂಪಾಯಿನ ಕೊಟ್ಟಿನಿ ಅದಕ್ಕೆ. ನಿಮ್ಗೆ ಅದ್ರದ್ದು ಲಿಂಕ್ ಬೇಕಂದ್ರೆ ನಾನು ಕಳಿಸ್ತೀನಂತ ಕಮೆಂಟ್ ಮಾಡಿರಿ ಯಾರ್ಯಾರಿಗೆ ಬೇಕು ಅಂತೇಳಿ. ನಾನು ಬೇಕಾದ್ರೆ ಅದ್ರ ಲಿಂಕ್ ನಿಮ್ಗೆ ಕಳಿಸ್ಕೊಡ್ತೀನಿ. ನಾಷ್ಟನೇ ಮಾಡ್ತಿದ್ದಾರೆ, ಯಾಕಂದ್ರೆ ಈಗ ನಾಷ್ಟ ಒಂದು ದಮ್ ಮಾಡೋದು ಮತ್ತು ಈಗ ರೊಟ್ಟಿ ಪಲ್ಯ ಒಂದು ದಮ್ ಮಾಡೋದು, ಹಾಗಾಗಿ ಟೈಮ್ನು ವೇಸ್ಟ್ ಆಗುತ್ತೆ. ಮತ್ತು ಇದನ್ನು ಆಕಿನೂ ಎದ್ದು ಬಿಡ್ತಾಳೆ, ಮಗಳನ್ನ ಮಾಡ್ಕೊಂಡಾಕಿ. ನಾನು ಅದಕ್ಕೆ ಡೈರೆಕ್ಟಾಗಿ ಅಡುಗೆ ಮಾಡಾಕತ್ತೀನಿ ರೀ. ಚಿಕ್ಕಡೆ ಹೆಸರು ಕಾಳು ಕುದಿಸೋಕೆ ಇಟ್ಟೀನಿ ರೀ, ಇನ್ನೂ ಕುದ್ದಿಲ್ಲ. ಅವ ಕುದಿಸ್ತಂದ್ರೆ ಜಾಸ್ತಿ ಈಗ ಮಾಡಾಕತ್ತೀನಿ ಅಂತೇಳಿ ನೆನೆಸಿಲ್ರಿ ನಾನು. ಹೆಸರು ಕಾಳು ನೆನೆಸಿ ಮಾಡ್ಬೋದಾಗಿತ್ತು, ಈಗ ಕ್ವಿಕ್ ಮಾಡಾಕತ್ತೀನಲ್ಲ, ಹಂಗಾಗಿ ಕುದಿಸಿ ಮಾಡಾಕತ್ತೀನಿ ರೀ. ಪಲ್ಯ ಅದನ್ನು ಚಲೋ ಆಗುತ್ತೆ ರೀ, ಪಲ್ಯ ನೆನೆಸಿದಕ್ಕಿಂತ ಚಲೋ ಆಗುತ್ತೆ ಮತ್ತು ಜಲ್ದಿನೂ ಆಗುತ್ತೆ ರೀ. ಜಾಸ್ತಿ ಬಡದನ್ನು ಮಾಡ್ತಾರೆ ನಮ್ಮ ಸೈಡ್, ಲಟ್ಟಿಸಿನ ಮಾಡ್ತಾರೆ. ಬಟ್ ನನಗೆ ಬಡದು ಬರ್ತಿತ್ತು ಮೊದಲ, ಲಟ್ಟಿಸಿ ಬರ್ತಿದ್ದಿಲ್ಲ. ಈಗೀಗ ಒಂದು ವರ್ಷ 1.5 ವರ್ಷ ಆಯ್ತೇನ್ರಿ ಲಟ್ಟಿಸಿ ನಾನು ಲಟ್ಟಿಸಿ ಮಾಡಕತ್ತೀನಿ. ಆದರೆ ಇಬ್ಬರೇ ಇರ್ತೀವಿ ಅಂದ್ಕೊಂಡು ಒಂದು ಬಡ್ದ ಮಾಡ್ತೀನಿ ರೀ. ಅಂದ್ರೆ ಬಡದಾದ್ರೆ ಒಂಚೂರು ರೊಟ್ಟಿ ಉಬ್ಬಿ ಬರ್ತಾವ. ನೋಡ್ರಿ ಹಿಂಗ ನಮ್ಮ ರೊಟ್ಟಿ. ನಾನು ರೊಟ್ಟಿ ಮಾಡುವಾಗ ಜಾಸ್ತಿ ಒಂದು ರೊಟ್ಟಿ ಅಷ್ಟು ಹಿಟ್ಟು ಉಳಿಸ್ಕೊಂಡು ಮುಟ್ಟಿಗೆ ಮಾಡತ್ತೀನಿ ರೀ. ನಂಗೆ ಮುಟ್ಟಿಗೆ ಭಾಳ ಇಷ್ಟ ಆಗತ್ತೆ. ಹಂಗಾಗಿ ಲಾಸ್ಟಿಗೆ ಒಂದು ಮುಟ್ಟಿಗೆ ಮಾಡ್ಕೊಂಡು ತಿಂತೀನಿ ನಾನು. ಹಸಿ ಖಾರನ ಹಾಕ್ತಾರೆ ಇದಕ್ಕೆ, ಅಂದ್ರೆ ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ತಾರೆ. ಬಟ್ ನಾನು ಇಲ್ಲಿ ಇದನ್ನ ಹಾಕೋಕತ್ತೀನಿ, ಒಣ ಮೆಣಸಿನ್ಕಾಯಿ ಇದೆ, ದೊಡ್ಡ ಖಾರ ಹಾಕೋಕತ್ತೀನಿ ನಾನು. ಇದಕ್ಕೆ ರೊಟ್ಟಿ ಸ್ವಲ್ಪ ದಪ್ಪ ಇರ್ಬೇಕ್ರಿ. ಅಂದ್ರೆ ಅಷ್ಟು ದಪ್ಪನಲ್ಲ, ಅಷ್ಟು ತಿಳಿವೊಂದು ಅಷ್ಟು ತಿಳಿವನಲ್ಲ. ಅಂದ್ರೆ ತೆಳ್ಳಗಿತ್ತಂದ್ರೆ ಕಟ್ಟಿ ಅನ್ಸತ್ರಿ ಮುಟ್ಟಿಗೆ.
ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಂತ್ರಿ. ಈಗ ರೊಟ್ಟಿ ಮೇಲೆ ಹಾಕ್ಬೇಕ್ರಿ ಎಣ್ಣೆನ. ನಾನಿಲ್ಲಿ ಕಲ್ಲಾಗ ಜಜ್ಜಾಕತ್ತಿಲ್ರಿ ಇದನ್ನ, ಅಂದ್ರೆ ಕೈಲೇನ ಸ್ಮ್ಯಾಶ್ ಮಾಡ್ತೀನಿ. ಇದನ್ನ ಸ್ವಲ್ಪ ಉಪ್ಪು ಹಾಕೊಂತೀನಿ ನಾನು. ಇವಾಗ ಖಾರದ ಪುಡಿ ಹಾಕೊಂತೀನಿ ರೀ. ನಿಮ್ಮ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು. ಮತ್ತು ಉಪ್ಪು ನಿಮ್ಗೆ ಎಷ್ಟು ಬೇಕು. ಅತಿಶಿ ಉಪ್ಪು ಮತ್ತು ಅತಿಶಿ ಖಾರ ಆದ್ರೆ ತಿನ್ನೋಕೆ ಚಲೋ ಅನ್ಸಲ್ಲ. ಇವಾಗ ಜೀರಿಗೆ ಪೌಡ್ರ್ ಹಾಕೊಂತೀನಿ ರೀ. ಜೀರಿಗೆ ಪೌಡ್ರ್ ಇದೆ. ಜೀರಿಗೆ ಜಜ್ಜಿನ ಹಾಕೋಬೋದು. ನಾನು ಪೌಡ್ರ್ ಮಾಡಿದ್ನೇನ, ಹಾಗಾಗಿ ಪೌಡ್ರ್ ಹಾಕೊಳಕತ್ತೀನಿ. ಇವಾಗ ಬೆಳ್ಳುಳ್ಳಿ ರೀ. ಎಲ್ಲದಕ್ಕೂ ಸವರ್ಬೇಕು ರೀ. ಹಿಂಗೆ ಈಗ ನೋಡ್ರಿ, ಇದು ಮುಟ್ಟಿಗೆ ಮಾಡೋಕೆ ರೆಡಿ ಐತಿ. ಇವಾಗ ಮುಟ್ಟಿಗೆ ಮಾಡಿ ತೋರಿಸ್ದಂತ. ಇದನ್ನ ನೀವು ಕಲ್ಲಾಗ ಜಜ್ಕೋಬೋದು, ಅಂದ್ರೆ ಕುಟ್ಟುದು ಐತಲ್ಲ. ನಾನು ಈ ಕೈಯಾಗ ಮಾಡಕತ್ತೀನಿ ಇದನ್ನ. ಬಾಯ್ ಮಾಡಕತ್ತಾಳ ನನ್ನ ಮಗಳು. ಈಗ ಹೋಗ್ಬೇಕೀಗ, ಇಲ್ಲಾಂದ್ರೆ ಏ ಅಂತ ಕೂಗ್ತಾಳ. ನೋಡ್ರಿ ಹಿಂಗಾಯ್ತು ನೋಡ್ರಿ. ಮುಟ್ಟಿಗೆ ಯಾರಿಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡ್ರಿ. ನೋಡ್ರಿ ಎದ್ದು ಹೆಂಗೆ ಓದ್ರಾಗತ್ತಾಳ ನನ್ನ ಮಗಳು. ಹೇಯ್ ಹೆಂಗಾಕದ ಬಾಯ್ ಮಾಡೋದು ಮಮ್ಮಿ? ಅಮ್ಮ ಹಂಗೆ ಚೀರ್ತಾರನ? ಎಲ್ಲೋಗಿ ನಾನು ಚೀರಾಕ ನೋಡ್ತೇನೆ. ಮತ್ತ ಕೈ ತೆಗಿತಿಲ್ ತಲೆಗಿಂದ, ಆಚೆ ಕಡೆ ಕೈ ತೆಗಿತಿಲ್ ತಲೆಗಿಂದ, ಆಚೆ ಕಡೆ ಕೈಲಿ ತೆಗಿಮ್ಮ. ಕೈ ತೆಗಿರಿ ಅಮ್ಮ. ಮಮ್ಮಿ ತೆಗಿರಿ ಅಮ್ಮ, ತೆಗಿರಿ ಅಮ್ಮ. ನೀವ ತೆಗಿರಿ ಅಮ್ಮ. ಅಮ್ಮ ಮಮ್ಮಿ ತೆಗಿರಿ ಅಮ್ಮ. ನೀವು ಕೈ ತೆಗಿತೀರಿಲ್ಲ ಈಗ. ಏಮ್ಮ ಹೇ ಗುಂಡಿ ಮಮ್ಮಿ. ಹಾಯ್ ಮಮ್ಮಿ. ಎದ್ರೆ ಕರ್ಕೊಳ್ಳೋದು ಆಗೈತ್ರಿ ಈಕಿದು. ನಾ ಪಲ್ಯ ಒಗ್ಗರಣೆ ಕೊಟ್ಟಿಲ್ಲ, ಇನ್ನು ಒಗ್ಗರಣೆ ಕೊಡ್ಬೇಕು. ಇನ್ನು ಈಕಿನ ಬಟ್ಟೆ ಅದಾವ್ರಿ, ಬಟ್ಟೆ ಒಗಿಬೇಕು. ವಾಷಿಂಗ್ ಮಿಷಿನ್ಗೇನು ಜಾಸ್ತಿ ಹಾಕೋದಿಲ್ಲ ನಾನು ಈಕಿನ ಬಟ್ಟೆನ, ಯಾಕಂದ್ರೆ ನಮ್ಮ ಅಷ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಈಕಿದ ಬಟ್ಟೆ ಸಂಡಸದ ಬಟ್ಟೆ ಮತ್ತು ಒಚ್ಚೆದು ಹೊಡಿತಾಳಲ್ಲ, ಹಾಗಾಗಿ ನಾನೇ ವಾಶ್ ಮಾಡ್ತೀನಿ ಅವನ್ನ. ಅಮ್ಮ ಅಮ್ಮ ಹಾಯ್ ಮಾಡಮ್ಮ. ಗುಂಡಿ ಹಾಯ್ ಮಾಡ್ರಿ ಅಮ್ಮ. ಹಾಯ್ ಮಾಡಮ್ಮ. ನೀವು ನೋಡ್ತೀರಿ ಬರೀ ಆಕಿ ಕಣ್ಣು ಒಂದು ಈಟ್ರೆ ಪುಳ್ಕಿಸ್ತಾ ನೋಡ್ತೀರಿ. ಅದು ವಾಷಿಂಗ್ ಮಿಷಿನ್ ಮೇಲೆ ಒಂದು ಚಿತ್ರ ಐತ್ರಿ, ಅದು ಸ್ಟಿಕ್ಕರ್ ಅನ್ಸ್ಯಾರ. ಅದನ್ನು ನೋಡಿ ನಗ್ತಿರ್ತಾಳೆ. ಅದನ್ನು ಅಂದರೆ ಸ್ವಲ್ಪ ಅದು ಕಲರ್ ಚಿತ್ರ ಐತ್ರಿ ಅದು, ಹಂಗಾಗಿ ನೋಡಿ ನಗ್ತಾಳೆ. ಅದನ್ನು ಮಕ್ಕೊಂಡಾಗತ್ತ ಎತ್ಕೊಂಡು ಕುಂತಾಗ ಬರೇ ಲಕ್ಷ ಅಲ್ಲಿ ಹೋಗುತ್ತೆ ಆಕಿದ. ಮತ್ತೇನು ನೋಡಿಲ್ಲ ಅಂದ್ರೆ ಕಣ್ಣು ಒಟ್ಟೆ ಪುಳ್ಕಿಸೋದಿಲ್ರಿ. ಅದನ್ನು ದಿಟ್ಟೀಶ್ ನೋಡ್ತಾಳೆ ಹಿಂಗೆ.
ಆದ್ರೆ ಈಗ ಎದ್ದಾಳೀಗ ಎದ್ಲಂದ್ರೆ ಆಕೆ ಮುಂದರ ಕುಂದ್ರಬೇಕು ಇಲ್ಲಾಂದ್ರೆ ಹತ್ಕೊಂಡ್ರೆ ಅಡ್ಡಾಡ್ಬೇಕು ಮಕ್ಕೊಂತಾಳ್ರಿ ಹಂಗೇನಿಲ್ಲ ಆಟನೂ ಆಡ್ತೈತ ತಾನು ಒಬ್ಬಾಕಿನ ಆಟ ಆಡ್ತಾಳೆ ಕಿರಿಕಿರಿ ಏನಿಲ್ಲ ಅಂದ್ರೇನ ಹತ್ಕೊಂಡು ಸ್ವಲ್ಪ ಅಡ್ಡಾಡ್ಸ್ಬೇಕ್ರಿ ಆಕಿಗೆ ಒಂದು ಸ್ವಲ್ಪರ ಒಂದು 5 ನಿಮಿಷ ಹತ್ಕೊಂಡು ಅಡ್ಡಾಡ್ಸಿದ್ವಿ ಅಂದ್ರೆ ಮಕ್ಕೊಂದಲ್ಲೇ ಆಟ ಆಡ್ತಾಳೆ. ಏಯ್ ಈಗ ಕಂಡ್ರನ ಆರಾಮ ನೋಡ್ರಿ ಅದು ಸ್ಟಿಕರ್ ನೋಡಾಕತ್ತಾಳೆ ಈಗ. ಹಲೋ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆಗ್ಯದ್ರಿ. ಟೈಮ್ ಬಂದು 6:35 ಆಗ್ಯದ. ಈಗ ಜಳಕ ಮಾಡಿಸಿ ತೊಟಲ್ನ ಹಾಕಿದ್ನೆ ಬಾತ್ ಮಾಡ್ಕೊಳ್ಳಿಲ್ಲ. ಒಂದು 20 ರಿಂದ 25 ನಿಮಿಷ ಅಷ್ಟೇ ಮಲ್ಕೊಂಡ್ಲ. ಹೆಂಗೆ ಆಗತ್ತಾವ ನೋಡ್ರಿ. ಅದೇನೆಲ್ರಿ ವಾಷಿಂಗ್ ಮಿಷಿನ್ನಾಗ ಚಿತ್ರ ಐತೆ ಅಂತ ಹೇಳಿ ಅದು ನೋಡಿ ನಗ್ತಿರ್ತಾಳೆ ಅಲ್ಲ ಮಮ್ಮಿ ಮಮ್ಮಿ ಐ ಗುಂಡಮ್ಮ ಗುಂಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣಂತ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತೆ ಎಲ್ಲರಿಗೂ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುವ. ಬಾಯ್.